ಮೊದಲಿಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಕ್ಷೇತ್ರದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶೆಟ್ಟಗೆರೆ ರಾಜಣ್ಣವರು ಇವತ್ತು ಒಂದು ಉನ್ನತವಾದ ಮಾಡಲಿಕ್ಕೆ ನಮಗೂ ಕೂಡ ವಿಚಾರ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆದಾಗ ನಮ್ಮಲ್ಲಿ ನಾಯಕರಿಗೆ ಒಂದು ಖುಷಿ. ಯಾಕಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡರಿಗೆ ಬೆಳೆದರೆ, ಯಾಕಂದರೆ ಅವರು MLA ಕ್ಯಾಂಡಿಡೇಟ್ ಆಗೋ ಮಟ್ಟಕ್ಕೆ ಬೆಳೆದಿರೋಂಥ ನಾಯಕರು. ಹಾಗಾಗಿ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯದ ಭವಿಷ್ಯ ಮುಂಬರಲಿ ಮತ್ತು ಅವರಿಗೆ ದೇವರು ಎಲ್ಲ ಸಕಲ ಇಷ್ಟಗಳು ಕೂಡ ನೆರವೇರಿಸಲಿ. ಇವತ್ತೇನು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಮುಂದಿನ ಹುಟ್ಟುಹಬ್ಬಕ್ಕೆ ಒಂದು ಶುಭ ಸಂದೇಶನೂ ಬರಲಿ, ಶುಭ ಸುದ್ದಿನೂ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಏನು ಅವರು ಸಂಗಡಿಗರು ಸ್ನೇಹಿತರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಮಗೆ ನಮ್ಮ ಹುಟ್ಟುಹಬ್ಬ ನಮಗೆ ಜ್ಞಾಪಕ ಇರೋದು. ಯಾಕಂದರೆ ಅವರು ನಮ್ಮ ಹುಟ್ಟುಹಬ್ಬನ ಜ್ಞಾಪಕ ಮಾಡೋರು. ಹಾಗಾಗಿ ಅವರೆಲ್ಲ ಸಂಗಡಿಗರು ಮತ್ತು ಸ್ನೇಹಿತರು ಏನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ, ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಅವರ ಅಭಿಮಾನ, ಅವರ ಪ್ರೀತಿಗೆ ನಾವು ಕೂಡ ಚಿರಋಣಿ. ಯಾಕಂದರೆ ನಮ್ಮ ಹುಟ್ಟುಹಬ್ಬನ ಅವರು ಆಚರಣೆ ಮಾಡ್ತಾರೆ ಅಂದರೆ ನಮ್ಮ ಸೌಭಾಗ್ಯ. ಯಾಕಂದರೆ ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಕೂಡ ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ಮನೆಯಲ್ಲಿ ಜಾಸ್ತಿ ಜನ ಇರುವಾಗ, ಹಾಗಾಗಿ ನಮ್ಮ ಅಭಿಮಾನಿಗಳು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೂ ಕೂಡ ಖುಷಿ ತರೋಂಥ ವಿಚಾರ. ರಾಜಣ್ಣವರು ಭಾಳಷ್ಟು ಜನನ ಸಂಪಾದನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಹೊರಹೊಮ್ಮಲಿ ಅಂತ ನಾನು ದೇವರಲ್ಲಿ ಕೇಳ್ತೀನಿ. ನಮ್ಮ ಭಾಗದ ಲೀಡರಾಗಿರ್ತಕ್ಕಂಥ ನಮ್ಮ ರಾಜಣ್ಣನವರ ಹುಟ್ಟುಹಬ್ಬದ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಕೊಡ್ತಾರೆ. ಮತ್ತು ರಾಜಣ್ಣನವರು ಒಬ್ಬ ಕಾಂಗ್ರೆಸ್ಸಿನ ಒಂದು ಗಟ್ಟಿಯಾದಂಥ ಒಬ್ಬ ಲೀಡರ್ ಅಂತ ಹೇಳ್ಬೋದು. ಯಲಹಂಕ ಭಾಗದಾಗಿರ್ಬೋದು, ನಮ್ಮ ರಾಜಾಂಪುರ ಮತ್ತು ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಈ 3 ಕ್ಷೇತ್ರದಲ್ಲಿ ಇವರು ತುಂಬ ಜನ ಗುರುತಿಸೋದಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ಇನ್ನೂ ಒಂದು ಸಾಕಷ್ಟು ವಿಚಾರದಲ್ಲಿ ರಾಜಕೀಯವಾಗಿ ಬೆಳಿಬೇಕು ಅಂತ ಅಂದ್ಬಿಟ್ಟು ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ನಾರಾಯಣ ವತಿಯಿಂದ ಆಗಿರ್ಬೋದು ಅವರಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ದೊಡ್ಡ ರಾಜಕೀಯ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀವಿ. ನಿಮ್ಮ ಹೆಸರು? ಕರ್ನಾಟಕ ರಕ್ಷಣಾ ವೇದಿಕೆ, ಬೆಂಗಳೂರು ಹತ್ರ. ನೋಡಿದೆ ಬಂದ್ರು ಗಾಡಿ ತಗೊಂಡು ಮುಂದ್ಕೋತ ಇಲ್ಲೇ ಐತಣ್ಣ. ಚೆನ್ನಾಗಿದೆ. ಈ ಕಡೆ ನೋಡಿ. ನಾಲ್ಕನೇ ಹುಟ್ಟುಹಬ್ಬಕ್ಕೆ ನಮ್ಮ ರಾಜ್ಯ ವಿಧಾನಸಭಾ ಕ್ಷೇತ್ರದ ಪರವಾಗಿ ಒಂದು ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ಇವರಿಗೆ ಭಗವಂತನ ಆರೋಗ್ಯ ಹೆಚ್ಚಿನವಾಗಿ ಮುಂಬರುವ ವಿಧಾನಸಭಾ ಚುನಾವಣೆ ಕ್ಷೇತ್ರದ ಎಲೆಕ್ಷನಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಜಯಶಾಲಿಯಾಗಿ ಮುಂದಿನ 2020 ಸರ್ಕಾರದಲ್ಲಿ ಇವರೊಬ್ಬ ಶಾಸಕರಾಗಿ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಹುಟ್ಟುಹಬ್ಬದ ಸಮಯದಲ್ಲಿ ಇವರಿಗೆ ಆಶಿಸ್ತೇನೆ. ಇನ್ನು ಭಗವಂತ ಒಳ್ಳೆಯದು ಮಾಡಲಿ, ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಳ್ಳೆ ಪ್ರತಿನಿಧಿಯಾಗಿರಲಿ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಹೆಸರು ಸರ್? ನಾರಾಯಣ ಸ್ವಾಮಿ.